ನಮಸ್ಕಾರ ವೀಕ್ಷಕರೇ. ಹೋರಾಡಿ ಗೆದ್ವಿ ಅನ್ನೋ ಜೋಶ್ನಲ್ಲಿರೋ ಕಾಕ್ರೋಚ್ಗಳಿಗೆ ಈಗ ಭಾರತದ ಕಾನೂನಿನ ದರ್ಶನವಾಗ್ತಾ ಇದೆ. ಒಂದು ಕಡೆ ನಿಮಗೆ ಫಂಡ್ ಮಾಡಿದ್ಯಾರು, ಪಾರ್ಟಿ ಮಾಡಿದ್ಯಾಕೆ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಜಿರಳೆಗಳು ತಡವರಿಸ್ತಾ ಇದ್ರೆ, ಇನ್ನೊಂದು ಕಡೆ ಪ್ರತಿಭಟನಾಕಾರರ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂತ ಪಟ್ಟು ಬಿದ್ದಿವೆ. ಈ ಮುಂಚೆ ಕೇಂದ್ರ ಸರ್ಕಾರ ಶಾಂತಿಯುತವಾಗಿ ಹೋರಾಡಿದವರ ಮೇಲೆ ಯಾವ ಕೇಸ್ ಹಾಕೋದಿಲ್ಲ, ಆದರೆ ಗಲಭೆ ಎಬ್ಬಿಸಿದವರ ಮೇಲೆ ಆಕ್ಷನ್ ಗ್ಯಾರಂಟಿ ಅನ್ನೋದನ್ನ ಹೇಳಿತ್ತು. ಆದರೆ ಈಗ ಜಿರಳೆಗಳು ಅದಕ್ಕೂ ಕೂಡ ಒಪ್ತಾ ಇಲ್ಲ. ಎಲ್ಲರ ಮೇಲಿರುವ ಕೇಸ್ಗಳನ್ನು ವಾಪಸ್ ತೆಗಿಬೇಕು, ಇಲ್ಲ ಅಂದ್ರೆ ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಸವಾಲ್ ಹಾಕ್ತಾ ಇವೆ. ಯಾಕೆ ಹೀಗೆ, ಅವರನ್ನೆಲ್ಲ ಕಾಪಾಡ್ತಾ ಇರೋದು ಯಾಕೆ ಅಂತ ಹುಡುಕೋ ಹೊತ್ತಲ್ಲಿ ಅಸಲಿ ವಿಷಯ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ತಪ್ಪನ್ನ ಸರ್ಕಾರದ ಮೇಲೆ ಎತ್ತಿ ಹಾಕೋ ಜಿರಳೆಗಳ ಯತ್ನ ಕೂಡ ಫೇಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜೀವನದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಕನಸಿರುತ್ತೆ. ಕೆಲವರು ಇಂಜಿನಿಯರ್ ಆಗೋದಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು CA ಮಾಡೋದಕ್ಕೆ ಬಯಸ್ತಾರೆ, ಮತ್ತೆ ಕೆಲವರು ತಮ್ಮಲ್ಲಿರೋ ಕಲೆಯನ್ನ ನಂಬಿ ಕಲಾವಿದರಾಗ್ತಾರೆ, ಇನ್ನು ಕೆಲವರು ವೈದ್ಯರಾಗೋ ಗುರಿ ಇಟ್ಕೊಂಡು ಕಷ್ಟಪಟ್ಟು ಓದಿ ನೀಟ್ ಸೇರಿದಂತೆ ಹಲವು ಎಕ್ಸಾಮ್ಗಳಿಗೆ ತಯಾರಿ ನಡೆಸ್ತಾರೆ. ಆದರೆ ಪ್ರಪಂಚದಲ್ಲಿ ಕೆಲವು ವಿಶೇಷ ಜೀವಿಗಳು ಬಾಯಿ ತೆಗೆದರೆ ಸಾಕು, ನಾನು ಹೋರಾಟ ಮಾಡ್ತೀನಿ, ಧರಣಿ ಕೂರ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ಸಾಲಿಗೆ ಈಗ ಜಿರಳೆಗಳು ಸೇರ್ಪಡೆಗೊಂಡಿವೆ. ಪೇಪರ್ ಸೋರಿಕೆ ನೆಪದಲ್ಲಿ ಹಂಗಾಮ ಮಾಡಿದ್ದು ಆಯ್ತು, ಸರ್ಕಾರ ಪರಿಹಾರ ಕೊಟ್ಟಿದ್ದು ಆಯ್ತು, ಈಗ ದುಷ್ಕರ್ಮಿಗಳ ಮೇಲಿನ ಕೇಸ್ ವಾಪಸ್ ತೆಗೆದೇ ಇದ್ರೆ ಮತ್ತೆ ಹೋರಾಟದ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಪದೇ ಪದೇ ಹೋರಾಟ ಮಾಡಿದಷ್ಟು ಹೆಚ್ಚು ಫಂಡ್ ಬರ್ತಾ ಇದೆಯೇನೋ ಅಂತ ಜನರಿಗೆ ಅನುಮಾನ ಬರ್ದೇ ಇರುತ್ತಾ? ಅದನ್ನ ನೋಡೋ ಮುನ್ನ ಈ ಕಲ್ಲೆಸೆದ ದುಷ್ಕರ್ಮಿಗಳ ಕರಾಳ ಇತಿಹಾಸವನ್ನ ತಿಳಿಸ್ತೀವಿ. ಜುಲೈ 20ರ ದೊಡ್ಡ ಗಲಭೆ ನಡೆದ ದಿನದಿಂದ ಇಲ್ಲಿಯ ತನಕ ಫೇಸ್ ರೆಕಾಗ್ನಿಷನ್, ವಿಡಿಯೋ ಸಾಕ್ಷಿಗಳ ತನಿಖೆ ನಡೆಸ್ತಾ ಇದ್ದ ದೆಹಲಿ ಪೊಲೀಸ್ ಟೀಮ್ ಪತ್ತೆ ಹಚ್ಚಿರೋ ಸ್ಫೋಟಕ ವಿಷಯ ಅಂದ್ರೆ, ಇದರಲ್ಲಿ ಭಾಗಿಯಾಗಿದ್ದ 2873 ಗಲಭೆಕೋರರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದು. ಅರ್ಥಾತ್ ಇವರೆಲ್ಲ ಮೊದಲ ಬಾರಿಗೆ ಕಲ್ಲು ಹಿಡಿದು ಹೊಡೆದವರಲ್ಲ, ಇವರ ಕುಲ ಕಸುಬೆ ಕ್ರೈಮ್ ಮಾಡೋದು ಅಂತ. ಅದರಲ್ಲೂ ಇನ್ನಷ್ಟು ಡೀಟೇಲ್ ಪೊಲೀಸ್ ಟೀಮ್ ಕಡೆಯಿಂದ ಬಂದಿದ್ದು, ಇದರಲ್ಲಿರೋ 989 ದುಷ್ಕರ್ಮಿಗಳು ನಟೋರಿಯಸ್ ಕ್ರಿಮಿನಲ್ ಕ್ಯಾಟಗರಿಗೆ ಸೇರುವ ಅರ್ಹತೆಯನ್ನ ಸಂಪಾದಿಸಿದ್ದವರು, 101 ದುಷ್ಕರ್ಮಿಗಳು ಮರ್ಡರ್ ಕೇಸ್ನಲ್ಲಿ ಬುಕ್ ಆಗಿದ್ದವರು, 62 ದುಷ್ಕರ್ಮಿಗಳ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳಿವೆ, 61 ಕ್ರಿಮಿನಲ್ಗಳು ರೇಪ್ ಕೇಸ್ನಲ್ಲಿ ಬುಕ್ ಆಗಿದ್ದವರು, 284 ಕ್ರಿಮಿನಲ್ಗಳ ಮೇಲೆ ಡಕಾಯಿತಿ ಕೇಸಿದೆ. ಇವರೆಲ್ಲ ಸೇರಿ 21 ಮಕ್ಕಳ ಆತ್ಮಹತ್ಯೆಗೆ ನ್ಯಾಯ ಕೇಳೋದಕ್ಕೆ ಬಂದಿದ್ದ ಸಂಭಾವಿತರು. ಇಂಥವರ ಮೇಲೆ ಹಾಕಿರೋ ಕೇಸ್ ತೆಗಿರಿ ಅಂತಿರೋ ಜಿರಳೆಗಳು ಇನ್ಯಾವ ಲೆವೆಲ್ ಸಂಭಾವಿತರಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಜಿರಳೆಗಳ ಡಿಮ್ಯಾಂಡ್ ನೋಡ್ತಾ ಇದ್ರೆ, ಒಂದು ಹೋರಾಟದಲ್ಲಿ ಒಬ್ಬ ಸಚಿವರನ್ನ ರಾಜೀನಾಮೆ ಕೊಡಿಸಿದ್ರಿಂದ ಇನ್ನು ಮುಂದೆ ನಮ್ಮನ್ನ ಯಾರು ಕೇಳೋದಿಲ್ಲ, ನಾವು ಆಡಿದ್ದೆ ಆಟ ನಾವು ಹೇಳ್ದ ಹಾಗೆ ಆಗಿಲ್ಲ ಅಂದ್ರೆ ಇನ್ನೂ ಜನರನ್ನ ಸೇರಿಸಿ ದೊಂಬಿ ಎಬ್ಬಿಸ್ತೀವಿ, ಒಟ್ನಲ್ಲಿ ನಾವು ಹೇಳಿದ್ದನ್ನ ಎಲ್ಲರೂ ಕೇಳಬೇಕು ಅನ್ನೋ ರೇಂಜ್ಗೆ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕ್ತಾ ಇದ್ದಾರೆ. ಇವರ ಲೆಕ್ಕದಲ್ಲಿ ಭಾರತೀಯ ನ್ಯಾಯ ಸಂಹಿತೆಗಿಂತಲೂ ಇವರೇ ಮೇಲಿದ್ದಾರೆ ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ನೈತಿಕತೆ ಇದ್ರೆ ಯಾವ ಕಾರಣಕ್ಕೆ ಕ್ರಿಮಿನಲ್ಗಳ ಮೇಲೆ ಕೇಸ್ ಹಾಕಬಾರದು ಅನ್ನೋದನ್ನ ಬಾಯಿ ಬಿಟ್ಟು ಹೇಳಿದ್ರೆ ಜನರಿಗೂ ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಆದ್ರೆ ನಾವು ಹೋರಾಡಿದ್ವಿ, ನಮ್ಮ ಹೋರಾಟಕ್ಕೆ ಹೆದರಿ ರಾಜೀನಾಮೆ ನೀಡಿದ್ರು, ಇನ್ಮೇಲೆ ಎಲ್ಲರೂ ಹುಷಾರ್ ಅನ್ನೋ ರೇಂಜ್ಗೆ ಜಿರಳೆಗಳು ಓಡಾಡ್ತಾ ಇವೆ. ಆದ್ರೆ ಅವರು ಎಷ್ಟೇ ಮರೆ ಮಾಚೋದಕ್ಕೆ ನೋಡಿದ್ರು, ಎಲ್ಲೇ ಕಾಲಿಟ್ರು ಈ ಪ್ರಶ್ನೆಗಳು ಎದುರಾಗ್ತಾನೆ ಇದೆ. ಏಕೆ ಹೆಸರು ರತ್ನಾ ಸಿಂಗ್ ಅಂತ, ಜಿರಳೆ ಪಕ್ಷದ ಮುಂದಿನ ಸಾಲಲ್ಲಿರೋ ವೀರ ನಾರಿ ಅಂತೆ. ಮಹಾನ್ ಸಾಧನೆ ಬಳಿಕ ಮಾಧ್ಯಮದ ಮುಂದೆ ಕಂಡ ಇವಳಿಗೆ ದುಷ್ಕರ್ಮಿಗಳ ಮೇಲಿನ ಕೇಸ್ ತೆಗಿಬೇಕು ಅಂತ ಒತ್ತಾಯ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಇಂಥ ಕಷ್ಟದ ಪ್ರಶ್ನೆ ಇಲ್ವೇನೋ ಅನ್ನೋ ಹಾಗೆ ಉತ್ತರಿಸೋ ಆಕೆ ಅದ್ ಹೇಗೆ ಎಲ್ಲರನ್ನು ಅರೆಸ್ಟ್ ಮಾಡಿ FIR ಹಾಕೋದಕ್ಕೆ ಆಗುತ್ತೆ? ಪೊಲೀಸರು ಹೊಡೆದಿದ್ರಿಂದ ಇವರು ವಾಪಸ್ ಹೊಡೆದಿದ್ದಾರೆ ಅಷ್ಟೇ. ಇದೊಂಥರ ತಮ್ಮನ್ನ ತಾವು ರಕ್ಷಿಸಿಕೊಂಡಿರೋದು. ಸರಿಯಾದ ಸಾಕ್ಷಿ ಇದ್ರೆ ಮಾತ್ರ ಕೇಸ್ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾಳೆ ಈ ಫೀಮೇಲ್ ಜಿರಳೆ. ಅದರ ಬೆನ್ನಲ್ಲೇ ಸಂತ್ರಸ್ತರ ಕುಟುಂಬಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ, ನೀವು ನೋಡಿದ್ರೆ ಪಾರ್ಟಿ ಮಾಡ್ತಾ ಇದ್ದಿದ್ದು ಸರಿನಾ ಅಂತ ಕೇಳಿದ್ರೆ ಕೇಳಿಯೂ ಕೇಳಿಸಿಕೊಳ್ಳದ ಹಾಗೆ ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಾಳೆ. ಆದ್ರೆ ಇನ್ನೊಂದು ಡಿಬೇಟ್ಗೆ ಹೋಗುವಾಗ ಸೇಮ್ ಪ್ರಶ್ನೆಗೆ ಈಕೆಯ ಉತ್ತರ ಬದಲಾಗಿರುತ್ತೆ. ಶಾಂತಿಯುತ ಹೋರಾಟ ಹಿಂಸಾಚಾರಕ್ಕೆ ಗಲಭೆಗೆ ತಿರುಗಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಈಕೆ, ಎಲ್ಲವೂ ಚೆನ್ನಾಗೇ ಇತ್ತು, ನೋಡ್ತಾ ಇದ್ದ ಹಾಗೆ ವೈಲೆಂಟ್ ಆಗೋಯ್ತು, ಇದಕ್ಕೆ ಸರ್ಕಾರದ ಬೇಜವಾಬ್ದಾರಿಯೇ ಕಾರಣ, ಅವರೆಲ್ಲ ಬಂದು ಸೇರ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ಚೆಕ್ ಮಾಡಬೇಕಿತ್ತು, ಆದ್ರೆ ಮಾಡ್ಲಿಲ್ಲ, ಇದೆಲ್ಲವನ್ನ ನೋಡಿ ಸ್ಟಡಿ ಮಾಡಬೇಕು, ಸುಮ್ನೆ ನಮ್ಮ ಮೇಲೆ ಎತ್ತಿ ಹಾಕೋದಲ್ಲ ಅಂತ ಹೇಳ್ತಾಳೆ ಈ ಫೀಮೇಲ್ ಜಿರಳೆ. ಆದ್ರೆ ಅದೇ ಡಿಬೇಟ್ನಲ್ಲಿ ಭಾಗವಹಿಸಿದ್ದ ಮೆದುಳು ತಲೆಯಲ್ಲಿ ಇರುವ ವ್ಯಕ್ತಿಯೊಬ್ಬರು, ಪೊಲೀಸರು ಆರಂಭದಲ್ಲೇ ಎಲ್ಲರ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾ ಇದ್ರು, ಆದ್ರೆ ಆಗ ಅದಕ್ಕೆ ಅಡ್ಡಗಾಲು ಹಾಕಿದ್ದು ಅಭಿಜಿತ್ ದೀಪ್ಗೆ ನೆನಪಿದೆಯಾ ಅಂತ ಕೇಳ್ತಾರೆ. ಆಗ ಹೊಸ ವರಸೆ ತೆಗೆಯೋ ಆಕೆ, ನಾವು ಬಂದಿದ್ದು ನ್ಯಾಯ ಕೇಳೋದಕ್ಕೆ, ನಾವ್ಯಾಕೆ ಆಧಾರ್ ಕಾರ್ಡ್ ಅನ್ನೆಲ್ಲ ತರಬೇಕು ಅಂತಾಳೆ.
ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇನ್ನೇನೋ ಹೇಳಿ ಸುಮ್ಮನಾಗ್ತಾಳೆ. ಇವರ ಈ ಮತ್ತೆ ಮತ್ತೆ ಪ್ರೊಟೆಸ್ಟ್ ಮಾಡೋ ತೆವಲನ್ನ ನೋಡ್ತಾ ಇದ್ರೆ ಜನರಿಗೆ ಹೊಸ ಅನುಮಾನಗಳು ಬರ್ತಾ ಇದೆ. ಅದೇನು ಅಂದ್ರೆ ಧರ್ಮೇಂದ್ರ ಪ್ರಧಾನ್ರ ರಿಸೈನ್ ಅನ್ನೋದು ಔಟ್ ಆಫ್ ದ ಸಿಲೆಬಸ್ ಅನ್ನೋ ಹಾಗೆ ಇವರಿಗೆ ಸರ್ಪ್ರೈಸ್ ತಂದಿತಾ ಅಂತ. ಯಾಕಂದ್ರೆ 20ನೇ ತಾರೀಕಿನ ಗಲಭೆ ನಂತರ ಗಲಭೆಯ ತೀವ್ರತೆ ಕಡಿಮೆ ಆಯಿತು, ಆದ್ರೆ ಜಿರಳೆಗಳು ಬೇರೆಯದ್ದೇ ಪ್ಲಾನ್ ಮಾಡ್ತಾ ಇದ್ವು. ಈ ಹೊತ್ತಲ್ಲಿ ಸೋನಂ ವಾಂಗ್ಚುಕ್ ಬೇರೆ ರೀತಿಯ ಮಾತುಕತೆ ಮುಗಿಸಿಕೊಂಡಿದ್ರಿಂದ ಒಂದು ಕಡೆ ಅದನ್ನ ಅಪೋಸ್ ಮಾಡೋ ಹಾಗೂ ಇಲ್ಲ, ಸ್ವೀಕರಿಸೋ ಹಾಗೂ ಇಲ್ಲ ಅನ್ನೋ ರೀತಿ ಇಕ್ಕಟ್ಟಿಗೆ ಸಿಲುಕಿ ಬಿಟ್ರು. ಆದ್ರೆ ಅಂತಿಮ ಅಸ್ತ್ರ ಅನ್ನೋ ಹಾಗೆ ಪ್ರಧಾನ್ ರಾಜೀನಾಮೆ ತನಕ ಹೋರಾಟ ನಿಲ್ಲಲ್ಲ ಅಂತ ಪಟ್ಟು ಬಿದ್ರು. ಈ ರೀತಿ ಹೇಳುವಾಗ ಖಂಡಿತವಾಗ್ಲೂ ಅವರು ರಾಜೀನಾಮೆ ಕೊಡೋದಿಲ್ಲ, ಇನ್ನೂ ಸಾಕಷ್ಟು ದಿನ ಇಲ್ಲೇ ಕೂತು ಆರಾಮಾಗಿ ದಂಗೆ ಎಬ್ಬಿಸಬಹುದು ಅನ್ನೋ ಲೆಕ್ಕದಲ್ಲಿದ್ರು. ಆದ್ರೆ ದಿಢೀರ್ ಅಂತ ರಾಜೀನಾಮೆ ಕೊಟ್ರೆ ಹೇಗ್ ತಡಿಬೇಕು ಜೀವ ಅನ್ನೋ ಹಾಗೆ ಮುಂದೆ ಏನು ಮಾಡೋದು ಅಂತ ಗೊತ್ತಾಗದೆ ಬ್ಲಾಂಕ್ ಆಗಿರೋ ಹಾಗೆ ಆಯ್ತು. ಈಗ ಈ ವಿಚಾರ ಎಳೆಯೋದಕ್ಕೆ ಸಿಕ್ಕಿರೋ ಅಸ್ತ್ರ ಅಂದ್ರೆ ಅದು ಕೇಸ್ ವಾಪಸ್ ಪಟ್ಟು. ಈ ಮೂಲಕ ಮತ್ತೊಮ್ಮೆ ಗಲಭೆ ದಂಗೆಗಳಿಗೆ ಯತ್ನ ನಡೆಸೋ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಅಲ್ಲದೆ ಗಲಭೆ ಕುರಿತಂತೆ ಗೌರವ್ ದಾಸ್ ಹಾಗೂ ಫೀಮೇಲ್ ಜಿರಳೆ ರತ್ನಾಳನ್ನ ಸರ್ಕಾರಿ ಅಧಿಕಾರಿಗಳು ವಿಚಾರಣೆಗೆ ಕರೀತಾ ಇದ್ದಂತೆ ವಿಡಿಯೋ ಮಾಡಿ ಹರಿಬಿಟ್ಟಿರೋ ಜಿರಳೆಗಳು ಪದೇ ಪದೇ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ನಮಗೆ ಬಿಹಾರ ಹಾಗೂ ಅಸ್ಸಾಂ ಸರ್ಕಾರದ ಕಡೆಯಿಂದ ಪ್ರತಿಭಟನಾಕಾರರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ಅನ್ನೋ ಲೆಟರ್ ಬಂದಿದೆ. ಇದೇ ರೀತಿ ಎಲ್ಲಾ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಿಂದ ನಮಗೆ ಲೆಟರ್ ಬರಬೇಕು, ಇಲ್ಲ ಅಂದ್ರೆ ನಾವು ಒಂದು ಲೀಗಲ್ ಟೀಮ್ ಅನ್ನ ರೆಡಿ ಮಾಡಿ ಫೈಟ್ ಮಾಡ್ತೀವಿ ಅಂತ ಎಚ್ಚರಿಸಿವೆ. ಆ ಲೀಗಲ್ ಟೀಮ್ ಯಾರು ಅಂತ ನೋಡಿದ್ರೆ ಮಹಾನ್ ಅಡ್ವೊಕೇಟ್ ಹಾಗೂ ಸದಾ ಸುದ್ದಿಯಲ್ಲಿರೋ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್. ಇವರು ಕೇವಲ ಲೀಗಲ್ ಆಗಿ ಬೆಂಬಲ ಕೊಡ್ತಾ ಇಲ್ಲ, ಸಿಜೆಪಿ ಪಾರ್ಟಿಗೆ 1 ಕೋಟಿಯ ದೇಣಿಗೆ ಕೊಡೋ ಮೂಲಕ ಇನ್ನಷ್ಟು ಮಹಾನ್ ಎನ್ನಿಸ್ಕೊಳ್ತಾ ಇದ್ದಾರೆ. ಇವರು ಸಿಜೆಪಿಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ಜಿರಳೆಗಳಿಗೆ 1 ಲಕ್ಷ ಆನೆಯ ಬಲ ಬಂದಂತಾಗಿದೆ. ಯಾಕಂದ್ರೆ ಭಾರತದಲ್ಲಿ ಅತ್ಯಂತ ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್, ಟೆರರ್ ಕೇಸ್ಗಳನ್ನೆಲ್ಲ ಆರೋಪ ಹೊತ್ತವರ ಪರ ವಾದ ಮಾಡೋ ಮಹಾನ್ ನಾಯಕರು ಶ್ರೀಯುತರು ಆಗಿರೋದ್ರಿಂದ ಇವರು ಎಂಟ್ರಿ ಕೊಟ್ರೆ ಎಷ್ಟೇ ದೊಡ್ಡ ಆರೋಪ ಇದ್ರೂ ಅದೆಲ್ಲ ತೃಣಕ್ಕೆ ಸಮ ಅನ್ನೋ ರೀತಿಯ ಟಾಕ್ ಇದೆ. ಆದ್ರಿಂದ ಹಿರಿಯ ಅನುಭವಿಗಳೆಲ್ಲ ಸಮಾನ ಮನಸ್ಕರ ಜೊತೆಗೆ ಕೈ ಜೋಡಿಸ್ತಾ ಇರೋದ್ರಿಂದ ಭಾರತೀಯರು ಇನ್ಮುಂದೆ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನ ನೋಡಬಹುದು ಅನ್ನೋ ಸಿಗ್ನಲ್ ಸಿಗ್ತಾ ಇದೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಹಂತ ಹಂತವಾಗಿ ಜಿರಳೆಗಳು ತಾವು ಇದೆ ಅಂತ ಅಂದುಕೊಂಡಿದ್ದ ಮೌಲ್ಯವನ್ನ ಕಳೆದುಕೊಳ್ತಾ ಇವೆ. ಜಿರಳೆಗಳ ಪಾರ್ಟಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಒಂದು ಕಡೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ಉಪವಾಸ ಕೂತಿದ್ದ ಸೋನಂ ವಾಂಗ್ಚುಕ್ ಕೂಡ ಎಚ್ಚರಿಸಿದ್ದಾರೆ. ವಿಜಯವು ನಮ್ರತೆಯಿಂದ ಕೂಡಿರಬೇಕು, ಬೆಂಬಲಿಗರು ಘನತೆ, ಸಂಯಮ ಮತ್ತು ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದೆಲ್ಲ ಮರ್ಯಾದೆ ಇರುವವರಿಗೆ ಮಾತ್ರ ಅರ್ಥ ಆಗೋ ಕಷ್ಟದ ವಿಷಯ ಆಗಿರೋದ್ರಿಂದ ಜಿರಳೆಗಳಿಗೆ ಅರ್ಥ ಆಗಿಲ್ಲ ಅನ್ನೋ ಟಾಕ್ ಕೂಡ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. वो भले ही रोड में कुछ असामाजिक तत्व घुसा के जैसे डिरेल करने का कोशिश किया था उससे, या कोर्ट को यूज करके एक तरीके से ये मूवमेंट को डिरेल ना किया जाए, वो हमारा प्रयास था.